ಈ ವರ್ಷ ಯಾರೆಲ್ಲ KCET ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 3 ಮತ್ತೆ ಸೀಟ್ ನಾಟ್ ಅಲಾಟೆಡ್ ಅಂತ ಯಾರಿಗೆಲ್ಲ ಬಂದಿರುತ್ತೆ ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಚಾಯ್ಸ್ 3 ಏನೋ ಸೆಲೆಕ್ಟ್ ಮಾಡಿದ್ರಿ, ನಿಮ್ಮ ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಏನು ಪ್ರೋಸೆಸ್ ಇರುತ್ತೆ? ನಾವು ಕಾಲೇಜ್ನ ಆ್ಯಡ್ ಮಾಡ್ಬೋದಾ? ರೀಅರೇಂಜ್ ಯಾವಾಗ ಮಾಡೋದು? ಮತ್ತೆ ನನಗೆ ಕಾಲೇಜ್ ಸಿಗುತ್ತಾ ಸೆಕೆಂಡ್ ರೌಂಡಲ್ಲಿ? ಎಲ್ಲ ಡೌಟ್ಸು ಇದೇನೆ. ಮತ್ತು ಸೀಟ್ ಯಾರಿಗೆಲ್ಲ ಸಿಕ್ಕಿಲ್ಲ, ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ, ನೆಕ್ಸ್ಟ್ ಪ್ರೋಸೆಸ್ ಏನು? ನೆಕ್ಸ್ಟು ನಿಮಗೆ ಕಾಲೇಜ್ ಸಿಗುತ್ತಾ? ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ? ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಯಾವ ಕಾಲೇಜ್ ಸಿಕ್ಕಿತ್ತು, ಸೊ ನೀವು ಯಾವ ಚಾಯ್ಸ್ನ ಚೂಸ್ ಮಾಡಿದ್ರಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ಎಷ್ಟು ಸ್ಟೂಡೆಂಟ್ಸ್ಗೆ ಸೀಟ್ ಸಿಕ್ಕಿದೆ, ಯಾರೆಲ್ಲ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ದೀರಾ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಯಾರಿಗೆಲ್ಲ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತಲ್ವಾ, ಸೊ ನೀವು ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಓಕೆನಾ? ಸೆಕೆಂಡ್ ರೌಂಡಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರ್ಬೋದು ಅಂತ ತಿಳ್ಕೊಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಜಸ್ಟ್ ಒಂದು PDF ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇದು ಜಸ್ಟ್ ಪ್ರಿಡಿಕ್ಷನ್ ಅಷ್ಟೇ. ಹೋಗಿ ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ, ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ಓಕೆನಾ? ಸೊ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮೊದಲನೇದಾಗಿ ಈಗ ಯಾರೆಲ್ಲ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ ಮತ್ತು ಯಾರು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ನೀವಿಬ್ಬರೂ ಕೂಡ ಆಲ್ಮೋಸ್ಟ್ ಸೇಮ್. ಸೊ ನಿಮ್ಗೆ ಏನೂ ಡಿಫ್ರೆನ್ಸ್ ಇರೋದಿಲ್ಲ, ಏಕೆಂದರೆ ಈಗ ರೌಂಡ್ 1ಅಲ್ಲಿ ಇವ್ರಿಗೆ ಸೀಟ್ ಅಲಾಟ್ ಆಗಿತ್ತು. ಸೊ ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋರಿಗೆ ಸೀಟ್ ಅಲಾಟ್ ಆಗಿತ್ತು. ಅವ್ರೇನು ಮಾಡಿದ್ದಾರೆ, ಅವ್ರಿಗೆ ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಸೊ ಅದು ಮಿಸ್ ಆ ಕಾಲೇಜ್ನ ಆ್ಯಡ್ ಮಾಡಿದ್ರು ಅಥವಾ ಆಪ್ಷನ್ 3 ರಿಸಲ್ಟ್ ಎಲ್ಲ ಬಂದ ಮೇಲೆ ಮೈಂಡ್ ಚೇಂಜ್ ಆಯಿತೋ ಗೊತ್ತಿಲ್ಲ. ಸೊ ಅವರು ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ಸೀಟ್ ಅಲಾಟೆಡ್ ಅಂತ ಬಂದಿರುತ್ತೆ. ಸೊ ನಿಮಗೆ ಯಾವುದೇ ರೀತಿ ಸೀಟ್ ಅಲಾಟ್ ಆಗಿಲ್ಲ, ಬಟ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇದೆ. ಸೊ ಇವಾಗ ಏನಾಯಿತು, ಇಬ್ಬರೂ ಕೂಡ ಸೇಮ್, ನಿಮಗೆ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಸೊ ನಿಮ್ಮ ಹತ್ರನೂ ಯಾವುದೇ ರೀತಿ ಈಗ ಸಿಕ್ಕಿರೋ ಸೀಟು ಓಲ್ಡಲ್ಲಿ ಇರೋದಿಲ್ಲ, ನಿಮಗೆ ಸೀಟೇ ಸಿಕ್ಕಿಲ್ಲ. ಸೊ ಏನಾಯ್ತು, ಅವಾಗ ಎರಡೂ ಸೇಮ್ ಆಯಿತು. ನೀವು ಕೂಡ ಹೊಸ ಸೀಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಸೀಟ್ ನಾಟ್ ಅಲಾಟೆಡ್ ಅಂತ ಬಂದವರು ಕೂಡ ಹೊಸ ಸೀಟ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಸೀಟ್ ಯಾರಿಗೆಲ್ಲ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ, ನೀವು ಚಾಯ್ಸ್ ಎಂಟ್ರಿ ಮಾಡೋದಿಲ್ಲ. ಸೊ ಇದೊಂದು ಕ್ಲಾರಿಟಿ ಸಿಕ್ತು. ಈಗ ಸೀಟ್ ಸಿಕ್ಕಿ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಾ, ಸೊ ನೀವು ಫೀಸ್ ಪೇಮೆಂಟ್ ಮಾಡಬೇಕಂತ ಕೇಳ್ತಿರೋದು ಚಾಯ್ಸ್ 3 ಸೆಲೆಕ್ಟ್ ಮಾಡಿದವರು. ಯಾರೆಲ್ಲ ಈಗ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ದೀರಾ, ನೀವು ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟು ರೀಅರೇಂಜ್ ಮಾಡ್ಬೋದಾ? ಸೊ ಖಂಡಿತ ನೀವು ರೀಅರೇಂಜ್ ಮಾಡ್ಬೋದು. ಸೊ ನಿಮಗೆ ಸಿಕ್ಕಿರುತ್ತಲ್ಲ ಕಾಲೇಜು, ಆ ಒಂದು ಕಾಲೇಜ್ ಮಾತ್ರ ಡಿಲೀಟ್ ಆಗಿರುತ್ತೆ. ನೆಕ್ಸ್ಟು ಅದ್ರ ಮೇಲ್ಗಡೆ ಇರೋದು ಅದ್ರ ಕೆಳಗಡೆ ಇರೋದೆಲ್ಲ ನಿಮ್ಮ ನೆಕ್ಸ್ಟು ಸೆಕೆಂಡ್ ರೌಂಡ್ ಕ್ಯಾರಿ ಆಗುತ್ತೆ, ಓಕೆನಾ? ಸೊ ನೀವು ರೀಅರೇಂಜು ಆರಾಮಾಗಿ ಮಾಡ್ಕೋಬೋದು. ಮೇಲ್ಗಡೆ ಇರೋದನ್ನ ಫಸ್ಟ್ ಪ್ಲೇಸ್ಗೆ ಹಾಕ್ಬೋದು. ಅಕಸ್ಮಾತ್ ನಿಮ್ಗೆ ಯಾವ್ದಾದ್ರು ಕಾಲೇಜ್ ಬೇಡ ಅಂತ ಹೇಳಿದ್ರೆ ಅದನ್ನ ಡಿಲೀಟ್ ಮಾಡ್ಬೋದು, ಓಕೆನಾ? ಸೊ ಡಿಲೀಟಿಂಗು ಈಸಿಯಾಗಿ ಮಾಡ್ಕೋಬೋದು. ನಿಮ್ಗೆ ಯಾವ ಕಾಲೇಜ್ ಬೇಡ ಅದನ್ನ ಡಿಲೀಟ್ ಮಾಡ್ಕೋಬೋದು, ಬಟ್ ಕೇರ್ಫುಲ್ ಆಗಿರಿ. ನೆಕ್ಸ್ಟು ಕಾಲೇಜ್ನ ಆ್ಯಡ್ ಮಾಡ್ಬೋದಾ? ನೀವು ಕಾಲೇಜ್ನ ಆ್ಯಡ್ ಮಾಡ್ಬೋದು. ಯಾವ ಕಾಲೇಜ್ ಅಂದರೆ ಮೆಡಿಕಲ್ ಸೀಟ್ಸ್ನ, ಓಕೆನಾ? ಈಗ ಇಂಜಿನಿಯರಿಂಗ್ ಸೀಟ್ಸು ಈಗ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ರಿಲೀಸ್ ಆಗಿತ್ತು ಮುಂಚೆನೇ, ಆ ಕಾಲೇಜ್ನ ನೀವು ಆ್ಯಡ್ ಮಾಡೋದಕ್ಕಾಗಲ್ಲ. ಸೊ ಆಲ್ರೆಡಿ ನಿಮಗೆ ತುಂಬ ಟೈಮ್ ಕೊಟ್ಟಿದ್ರು. ಈಗ ಸೆಕೆಂಡ್ ರೌಂಡಲ್ಲಿ ನೀವೇನಿದ್ರು ಮೆಡಿಕಲ್ ಸೀಟ್ನ ಮಾತ್ರ ಆ್ಯಡ್ ಮಾಡೋದಕ್ಕಾಗೋದು, ಓಕೆನಾ? ಇಂಜಿನಿಯರಿಂಗ್ ಸೀಟ್ನೂ ಆ್ಯಡ್ ಮಾಡ್ಬೋದು. ಅದು ಯಾವಾಗ ಅಂದರೆ ಹೊಸ ಕಾಲೇಜ್ ಯಾವುದಾದ್ರೂ ಸೀಟ್ ಮ್ಯಾಟ್ರಿಕ್ಸಲ್ಲಿ ಆ್ಯಡ್ ಆದಾಗ ಮಾತ್ರ ನೀವು ಕಾಲೇಜ್ನ ಆ್ಯಡ್ ಮಾಡ್ಬೋದು. ಅದು ಬಿಟ್ಟರೆ ಮೆಡಿಕಲ್ ಸೀಟ್ಸು, ಸೊ ಮೆಡಿಕಲ್ ಸೀಟ್ಸು ಈಗ ಯಾರೆಲ್ಲ ಮೆಡಿಕಲ್ ಅಂದರೆ ನೀಟ್ ಎಕ್ಸಾಮ್ ಬರೆದು ರಿಸಲ್ಟ್ ಬಂದಿರುತ್ತಲ್ವ, ನೀವು ಮೆಡಿಕಲ್ ಸೀಟ್ಸ್ನ ಬೇಕಾದರೆ ಈಗ ಪ್ರಿಯಾರಿಟಿಲಿ ನೀವು ಯಾವ ಪ್ರಿಯಾರಿಟಿಲಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಓಕೆನಾ? ನೆಕ್ಸ್ಟು ಎಷ್ಟು ಕಾಲೇಜ್ನ ಆ್ಯಡ್ ಮಾಡಿದರೆ ಸೇಫು? ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ಎಷ್ಟು ಕಾಲೇಜ್ನ ಆ್ಯಡ್ ಮಾಡಿದರೆ ನನಗೆ ಕಾಲೇಜ್ ಸಿಗುತ್ತೆ, ಸೊ ಎಷ್ಟು ಆ್ಯಡ್ ಮಾಡಿದರೆ ಸೇಫು, ಈ ರೀತಿ ಕೇಳ್ತಾ ಇದ್ದೀರಾ. ನೋಡಿ, ನೀವು ಎಷ್ಟು ಈಗ ಒಬ್ಬೊಬ್ರು ಏನು ಮಾಡಿರ್ತಾರೆ, 500 ಆಪ್ಷನ್ಸ್ನೂ ಹಾಕಿರ್ತಾರೆ. ಸೊ 500+ ಹಾಕಿರ್ತಾರೆ, ಇವ್ರಿಗೆ ಸೀಟ್ ಸಿಗಲ್ಲ. ಇನ್ನೊಬ್ರು ಏನು ಮಾಡಿರ್ತಾರೆ, ಒಂದು 10 ಕಾಲೇಜ್ನ ಹಾಕಿರ್ತಾರೆ, 10+ ಕಾಲೇಜು. ಸೊ ಇವರಿಗೆ ಸೀಟ್ ಸಿಗುತ್ತೆ. ಏನು ಡಿಫ್ರೆನ್ಸು ಇವರಿಬ್ಬರಲ್ಲೂ? ಇವರು ಕರೆಕ್ಟಾಗಿ ಕಟ್ ಆಫ್ನ ನೋಡಿಕೊಂಡು, ಸೊ ಕಟ್ ಆಫ್ ಲಾಸ್ಟ್ ಇಯರ್ ರೆಫರೆನ್ಸ್ನ ತಗೊಂಡು ಕೌನ್ಸಿಲಿಂಗ್ ಬಗ್ಗೆ ಎಲ್ಲ ತಿಳ್ಕೊಂಡು ಇವರು ಒಂದು 10 ಕಾಲೇಜ್ನ ಹಾಕಿರ್ತಾರೆ. ಸೊ ಇವರ ರೇಂಜ್ಗೆ ಸಿಗುವಂಥದ್ದನ್ನ ಇವ್ರೇನು ಮಾಡಿರ್ತಾರೆ, ಇವರ ರ್ಯಾಂಕು 1 ಲಕ್ಷದ ಮೇಲೆ ಇರುತ್ತೆ. 1 ಲಕ್ಷ ಇದ್ರೂ ಚೆನ್ನಾಗಿರೋ ಕಾಲೇಜ್ ಸಿಗ್ಬೋದು, ಬಟ್ ಬ್ರ್ಯಾಂಚ್ ಜೊತೆ ಕಾಂಪ್ರಮೈಸ್ ಆಗಬೇಕಷ್ಟೇನಾ? ಸೊ ಅದಿರಲಿ. ಈಗ ಇವ್ರದ್ದು 1 ಲಕ್ಷ ಇದೆ, ಇವ್ರದ್ದು ಕೂಡ 1 ಲಕ್ಷ ಇದೆ. ಇವ್ರೇನು ಮಾಡ್ತಾರೆ, ಟಾಪ್ ಕಾಲೇಜಲ್ಲಿ CS, AML, EC ಇಂಥದ್ದಕ್ಕೆ ಟ್ರೈ ಮಾಡ್ತಾರೆ. ಸೊ ಇವರು ಬೇರೆ ಬ್ರಾಂಚ್ ಹಾಕೋದಿಲ್ಲ. ಸೊ EC ಇದೆಲ್ಲ ಲಾಸ್ಟ್ ಇಲ್ಲಿಗೆ ಒಂದು 50,000, ಟಾಪ್ ಕಾಲೇಜಲ್ಲಿ ಮ್ಯಾಕ್ಸಿಮಮ್ 50,000 ಬರ್ಬೋದು. SC ST ರಿಸರ್ವೇಷನ್ ಇತ್ತು ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಹೋಗ್ಬೋದು, ಓಕೆನಾ? ಸೊ ಅದನ್ನು ನೀವು ಕಟ್ ಆಫಲ್ಲಿ ಚೆಕ್ ಮಾಡ್ಕೋಬೋದು. ಇವ್ರು ಏನು ಮಾಡಿದ್ದಾರೆ, ಸೊ ಇಷ್ಟ ಬಂದಿದ್ದ ಕಾಲೇಜ್ನ ಹಾಕಿದ್ದಾರೆ, ಬಟ್ ಇವ್ರಿಗೆ ಸಿಗುವಂಥದ್ದನ್ನ ಹಾಕಿಲ್ಲ.
ಸೊ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನಿಮಗೆ ಫಸ್ಟು ಟಫು ಮತ್ತು ನೆಕ್ಸ್ಟು ನಿಮಗೆ ಸಿಗುವಂಥದ್ದು ಕೊನೆಯದಾಗಿ ಸೇಫರ್ ಸೈಜು. ನಿಮಗೆ ಕಾಲೇಜ್ ಸಿಗಬೇಕು. ಈ ರೀತಿ ಹಾಕೊಂಡಾಗ ನಿಮಗೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಕಾಲೇಜ್ ಸಿಗುತ್ತಾ. ಅಕಸ್ಮಾತ್ ನೀವೇನಾದರೂ ಈಗ ಏನು ಮಾಡಿದ್ದೀರಾ, ನಿಮಗೆ ಸಿಗದೇ ಇರೋ ಕಾಲೇಜ್ನ ಆ್ಯಡ್ ಮಾಡಿದರೆ ಸೊ ನೆಕ್ಸ್ಟು ಕಷ್ಟ ಆಗ್ತಾ ಹೋಗುತ್ತೆ. ಓಕೆನಾ. ಇವರು 10+ ಕಾಲೇಜ್ನ ಆ್ಯಡ್ ಮಾಡಿದ್ದಾರೆ. ಇವ್ರು ಯಾವ ರೀತಿ ಆ್ಯಡ್ ಮಾಡಿದ್ದಾರೆ, ಫಸ್ಟ್ ಒಂದು ಈ ಕಾಲೇಜ್ ಏನು ಮಾಡಿದ್ದಾರೆ, ಇವ್ರಿಗೆ ಬೇಕಾಗಿರೋದು ಟಾಪ್ ಕಾಲೇಜ್ ಆಗಿದೆ. ಸೊ ಇವ್ರಿಗೆ ಸಿಗಲ್ಲ ಅಂತ ಗೊತ್ತಿದ್ರು ಕೂಡ ಇದನ್ನು ಟಾಪಲ್ಲಿ ಹಾಕಿದ್ದಾರೆ, ಒಂದು 3 ಕಾಲೇಜು. ನೆಕ್ಸ್ಟ್ ಒಂದು 3 ಕಾಲೇಜು ಇವರ ರ್ಯಾಂಕ್ ಹತ್ರ ಇರೋದು, ಅಂದರೆ ಇವರ ರ್ಯಾಂಕ್ 1 ಲಕ್ಷ ಇದ್ದರೆ ಆ ಒಂದು ಕಾಲೇಜ್ ಕಟ್ ಆಫ್ ಒಂದು 95,000ಇಂದ 1 ಲಕ್ಷ ತನಕ ಇದೆ. ಸೊ ಇದನ್ನು ಇವರು ಮಧ್ಯದಲ್ಲಿ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಕೊನೆಯದು ಒಂದು 5-6 ಆಪ್ಷನ್ಸ್ ಏನು ಮಾಡಿದ್ದಾರೆ, ಇವ್ರಿಗೆ ಪಕ್ಕ ಸಿಗಬೇಕು. ಅಂದರೆ ಇವರ ರ್ಯಾಂಕ್ 1 ಲಕ್ಷ ಇದ್ದರೆ 1,10,000, 1,20,000 ಈ ರೀತಿ ಇದ್ದಾಗ ಇವ್ರಿಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರೀತಿ ಆಗ್ದಾಗ ನೀವು 100 ಆಪ್ಷನ್ಸ್ ಹಾಕೋದು ಒಂದೇ, ನೀವು ಕರೆಕ್ಟಾಗಿ ಅನಲೈಸ್ ಮಾಡಿ ಕಟ್ ಆಫ್ನ ಕೌನ್ಸಿಲಿಂಗ್ ಪ್ರೋಸೆಸ್ ಬಗ್ಗೆ ತಿಳ್ಕೊಂಡು ಹಾಕಿದ್ರೆ 4ರಿಂದ 5 ಆಪ್ಷನ್ ಅಥವಾ 2-3 ಆಪ್ಷನ್ ಇದ್ರೂ ಓಕೆ. ಬಟ್ ನೀವು ಕರೆಕ್ಟಾಗಿ ತಿಳ್ಕೊಬೇಕು ಪ್ರೋಸೆಸ್ನ. ಸೊ ಪ್ರೋಸೆಸ್ ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ನೀವು ಯಾವ ರೀತಿ ಬೇಕಾದರೂ ಪ್ಲ್ಯಾನ್ ಮಾಡ್ಕೋಬೋದು. ಓಕೆನಾ. ಸೊ ಇದು ನಿಮಗೆ ಕ್ಲಾರಿಟಿ ಸಿಕ್ತು. ಈಗ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ವಾ, ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಈಗ ಒಂದು 5 ಕಾಲೇಜ್ನ ಆ್ಯಡ್ ಮಾಡಿದ್ದೀರಾ. ಸೊ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರೋದು, ನೆಕ್ಸ್ಟು SJC. ಓಕೆ. ಸೊ ಒಂದು 4 ಕಾಲೇಜ್ನ ಆ್ಯಡ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಇಲ್ಲಿ ಈ ಕಾಲೇಜ್ ಅಲಾಟ್ ಆಗಿದೆ. ಸೊ BTS ಅಂತ ಅಂದ್ಕೊಳ್ಳಿ. ಸುಮ್ಮನೆ ನಾನು ಹೇಳ್ತಾ ಇರೋದು ಇದು. ಈಗ 3rd ಪ್ರಿಯಾರಿಟಿ ನಿಮಗೆ ಅಲಾಟ್ ಆಗಿದೆ. ನೆಕ್ಸ್ಟು ನೀವು ಏನು ಮಾಡಬೇಕು, ಈಗ ನೋಡಿ, ನಿಮಗೆ ಈಗ ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋರಿಗೆ ಗೊತ್ತಿರುತ್ತೆ ಏನು ಅಂದರೆ ನಿಮ್ಗೆ ಸಿಕ್ಕಿರೋ ಸೀಟ್ ಇಷ್ಟ ಇಲ್ಲ. ಸೊ ಅದಕ್ಕೆ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡು ಈಗ ಏನು ಸೀಟ್ ಸಿಕ್ಕಿದೆ ಅದನ್ನು ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀರಾ ಕಂಪ್ಲೀಟಾಗಿ. ನೆಕ್ಸ್ಟು ಇದು ಮೇಲ್ಗಡೆ ಇರೋದು, ಇದು ಕೆಳಗಡೆ ಇರೋದು ಎಲ್ಲ ಕೂಡ ನಿಮ್ಮ ಸೆಕೆಂಡ್ ರೌಂಡ್ ಕ್ಯಾರಿ ಆಗುತ್ತೆ. ಸೊ ಸೆಕೆಂಡ್ ರೌಂಡಲ್ಲಿ ನೀವು ಬೇಕಾದರೆ ಇದನ್ನು ಫಸ್ಟ್ ಪ್ರಿಯಾರಿಟಿ ಕೊಡ್ಬೋದು, ಇದನ್ನು ಲಾಸ್ಟ್ ಪ್ರಿಯಾರಿಟಿ ಕೊಡ್ಬೋದು, ಅಥವಾ ಈ ಕಾಲೇಜ್ ಬೇಡವಾ ಇದನ್ನು ಡಿಲೀಟ್ ಮಾಡ್ಬೋದು, ಅಥವಾ ಈ ಕಾಲೇಜ್ ಬೇಡವಾ ಇದನ್ನು ಡಿಲೀಟ್ ಮಾಡ್ಬೋದು. ಬಟ್ ಇದನ್ನು ನೀವು ಮರ್ತು ಬಿಡಬೇಕು. ಈಗ ನಿಮ್ಗೆ ಯಾವುದು ಫಸ್ಟ್ ರೌಂಡಲ್ಲಿ ಸಿಕ್ಕಿರುತ್ತೆ ಅದನ್ನು ನೀವು ಮರ್ತು ಬಿಡಬೇಕು. ನೆಕ್ಸ್ಟು ಈ ರೀತಿ ನೀವು ಪ್ರಿಯಾರಿಟಿ ಚೇಂಜ್ ಮಾಡ್ಕೋಬೋದು. ಅಥವಾ ನೆಕ್ಸ್ಟ್ ಈಗ ಏನಾದರೂ ನೀವು ಮೆಡಿಕಲ್ ಆಸ್ಪಿರೆಂಟ್ ಆಗಿದೆ, ಮೆಡಿಕಲ್ ಎಕ್ಸಾಮ್ ಅಂದರೆ ನೀಟ್ ಎಕ್ಸಾಮ್ ಬರೆದು ರಿಸಲ್ಟ್ ಬಂದಿದ್ರೆ ನಿಮ್ಮದು, ನೀವು ಬೇಕಾದರೆ ಇಲ್ಲಿ ಮೆಡಿಕಲ್ ಸೀಟ್ನ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ ಪ್ರಿಯಾರಿಟಿಗೆ ಕೊಡ್ಬೋದು ಬೇಕಾದ್ರೆ. ನಿಮ್ಮ ಯಾವ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅನ್ನೋ ನಿಮ್ಮ ಮೈಂಡಲ್ಲಿ ಇರುತ್ತಲ್ಲ, ಸೊ ಅದನ್ನು ಫಸ್ಟ್ ಪ್ರಿಯಾರಿಟಿ ಕೊಡ್ತಾ ಬನ್ನಿ. ಓಕೆನಾ. ಸೊ ಈ ರೀತಿ ವರ್ಕ್ ಆಗುವಂಥದ್ದು. ಈಗ ಸೀಟ್ ಸಿಕ್ಕಿಲ್ಲ ಅಂದರೆ ನೀವು ಕೂಡ ಆರಾಮಾಗಿ ಎಡಿಟ್ ಮಾಡ್ಕೋಬೋದು. ಓಕೆನಾ. ಸೊ ಈಗ RB, BMS ಮತ್ತು SJC ಮತ್ತು NI, ಸೊ ಈ ರೀತಿ ಇರುತ್ತೆ. ಈಗ ನಿಮಗೆ ಯಾವುದೂ ಸೀಟ್ ಸಿಕ್ಕಿಲ್ಲ, ಸೊ ಇಷ್ಟೂ ಕೂಡ ನಿಮ್ಮ ಸೆಕೆಂಡ್ ರೌಂಡ್ ಕ್ಯಾರಿ ಆಗುತ್ತೆ. ಇದರಲ್ಲಿ ನೀವು ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಈಗ ಫಸ್ಟ್ ರೌಂಡಲ್ಲಿ ನಿಮ್ಗೆ ಸೀಟ್ ಸಿಕ್ಕಿಲ್ಲ ಅಂದರೆ ನೀವು ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನೆಕ್ಸ್ಟು ನೀವು ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರಲ್ವಾ, ಆವಾಗ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದನ್ನು ಕಂಪಲ್ಸರಿ ಎಲ್ಲರೂ ಕೂಡ ಮಾಡಲೇಬೇಕು. ಆವಾಗ ನಿಮ್ಮ ಆಪ್ಷನ್ ಸೇವ್ ಆಗುತ್ತೆ. ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಯಾವುದಾದ್ರು ಕಾಲೇಜು ಸಿಕ್ಕಿದ್ರೆ ಸಿಗುತ್ತೆ. ಓಕೆನಾ. ಸೊ ಯಾವುದೇ ರೀತಿ ಟೆನ್ಷನ್ ಬೇಡ. ಯಾಕಂದರೆ ಈ ವರ್ಷ ನಿಮಗೆ ಹಲವಾರು ಅಡ್ವಾಂಟೇಜಸ್ ಇದೆ, ಅಂದರೆ ಗುಡ್ ನ್ಯೂಸ್ ಜೊತೆಗೆ ಅಡ್ವಾಂಟೇಜಸ್. ಏಕೆಂದರೆ ಮೆಡಿಕಲ್ ಸ್ಟೂಡೆಂಟ್ಸು ಈಗ ಏನು ಮಾಡಿದರು, ಫಸ್ಟ್ ರೌಂಡಲ್ಲಿ ಇಂಜಿನಿಯರಿಂಗ್ ಸೀಟ್ನ ಬ್ಯಾಕಪ್ ಆಗಿ ಇಟ್ಕೊಂಡಿದ್ರು. ಸೊ ಅವಾಗ ಏನಾಯಿತು, ಇಂಜಿನಿಯರಿಂಗ್ ಆಸ್ಪಿರೆಂಟ್ಗೆ ಸಿಗಬೇಕಾಗಿರೋ ಸೀಟು ಅಂದರೆ ವೇಕೆನ್ಸಿ ಇರಲಿಲ್ಲ. ಸೊ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅಲಾಟ್ ಆಯಿತು. ಈಗೇನಾಗುತ್ತೆ, ಮೆಡಿಕಲ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟಿದ್ದೀರಾ. ಸೊ ಆ ಒಂದು ಮೆಡಿಕಲ್ ಸ್ಟೂಡೆಂಟು ಮೆಡಿಕಲ್ ಸೀಟ್ಸ್ನ ಹಾಕ್ತಾರೆ, ಮೆಡಿಕಲ್ ಸೀಟ್ಸು ಇವ್ರಿಗೆ ಅಲಾಟ್ ಆಗುತ್ತೆ. ಸೊ ಆವಾಗ ಇಂಜಿನಿಯರಿಂಗ್ ಸೀಟು ವೇಕೆನ್ಸಿ ಉಳ್ಕೊಳುತ್ತೆ. ಆ ಒಂದು ಇಂಜಿನಿಯರಿಂಗ್ ಸೀಟು ಇನ್ನೊಬ್ಬ ಇಂಜಿನಿಯರಿಂಗ್ ಆಸ್ಪಿರೆಂಟ್ಗೆ ಅಲಾಟ್ ಆಗುತ್ತೆ. ಸೊ ಈ ರೀತಿ ವರ್ಕ್ ಆಗುವಂಥದ್ದು. ಮತ್ತು ಈ ವರ್ಷ ಏನಾಗಿದೆ ಅಂದರೆ ಆಲ್ಮೋಸ್ಟು ಒಂದು 10,000 ಸೀಟ್ಸ್ ತನಕ ನಿಮಗೆ ಮ್ಯಾನೇಜ್ಮೆಂಟ್ ಅವರು ಅಂದರೆ ಪ್ರತಿ ಕಾಲೇಜವರು KEAಗೆ ಸರೆಂಡರ್ ಮಾಡಿದ್ದಾರೆ. ಸೊ ನೀವು ಆ ಒಂದು PDF ನೋಡಿದ್ರೆ ಗೊತ್ತಾಗುತ್ತೆ. ಸೊ ಆ ಒಂದು PDF ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಓಕೆನಾ. ಸೊ ಅಲ್ಲಿ ನಿಮಗೆ ಆಲ್ಮೋಸ್ಟು 10,000 ತನಕ ಸೀಟ್ಸ್ನ ಸರೆಂಡರ್ ಮಾಡಿದ್ದಾರೆ KEಗೆ. ಅದರಿಂದ ಏನಾಗುತ್ತೆ, ನೆಕ್ಸ್ಟು ನಿಮಗೆ ಈಗ ಸೆಕೆಂಡ್ ರೌಂಡಲ್ಲಿ ಈಗೇನು ಸೀಟ್ಸ್ ಅಲಾಟ್ ಆಗಿತ್ತು ಒಂದು ವೇಕೆನ್ಸಿ ಉಳಿದಿಲ್ಲ. ಸೊ ಈಗ 10,000 ಎಕ್ಸ್ಟ್ರಾ ಸೀಟ್ಸು ಆ್ಯಡ್ ಆಗ್ತಾ ಇದೆ. ಇದರಿಂದ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇದೆ. ಬಟ್ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿರಬೇಕು. ಓಕೆನಾ. ಸೊ ಇದ್ರ ಜೊತೆಗೆ ನೆಕ್ಸ್ಟು ಕೆಲವೊಬ್ರು ಕಾಮೆಡ್ಕೆಯಿಂದ ಅಡ್ಮಿಷನ್ ಆಗಿ ಹೋಗ್ತಾರೆ, ಕೆಲವೊಬ್ರು JEEಗೆ ಹೋಗ್ತಾರೆ, ಕೆಲವೊಬ್ರು ಆಲ್ ಇಂಡಿಯಾ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಈ ರೀತಿ ಕೆಲವೊಬ್ರು ಮ್ಯಾನೇಜ್ಮೆಂಟ್ ಮುಖಾಂತರ ಹೊಂಟೋಗ್ತಾರೆ. ಈ ರೀತಿ ಆದಾಗ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಬರ್ತಾ ಜಾಸ್ತಿ ಆಗುತ್ತೆ. ಓಕೆನಾ. ಸೊ ಎಲ್ಲ ಅರ್ಥ ಆಯಿತು ಅಂತ ಅನ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.